ಈ ಪ್ರಾಪರ್ಟಿ ಬಂದ್ಬಿಟ್ಟು ಪ್ಯೂರ್ಲಿ ರೆಂಟೆಡ್ ಎಕ್ಸ್ಪೆಕ್ಟ್ ಮಾಡೋರಿಗೆ, ಜೊತೆಗೆ ನಮಗೆ ಅಫಿಷಿಯಲ್ ಆಗಿರಬೇಕು ಅನ್ನೋರಿಗೂ ಕೂಡ, ಹಾಗೆಯೇ ನಮಗೆ ಸೈಲೆನ್ಸ್ ಏರಿಯಾ ಬೇಕು ಅನ್ನೋರಿಗೆ, ಮನೆ ಮುಂದೆ 30 ಫೀಟ್ ರೋಡ್ ಬೇಕು ಅನ್ನೋರಿಗೆ, ಸುತ್ತಮುತ್ತ ಒಳ್ಳೆ ಪಾರ್ಕು ಕಮರ್ಷಿಯಲ್ ಸ್ಪೇಸ್ನ ಎಕ್ಸ್ಪೆಕ್ಟ್ ಮಾಡೋರಿಗೆ, ಆಮೇಲೆ ನೀರಿನ ಸಮಸ್ಯೆನೇ ಇರಬಾರ್ದು ಅಂತ ಅನ್ನೋರಿಗೆ, ಓಲ್ಡ್ ಬಿಲ್ಡಿಂಗ್ ಆದರೂ ಮೇಂಟೆನೆನ್ಸ್ ಚೆನ್ನಾಗಿರಬೇಕು ಅನ್ನೋರಿಗೆ ಈ ಮನೆ, ಇವತ್ತು ನಾನು ತೋರಿಸ್ತಾ ಇರೋ ಮನೆ ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಸೊ ಮುಂದೆ ಈ ಮನೆಯ ಕಂಪ್ಲೀಟ್ ವಿಡಿಯೋ ನೋಡೋಕ್ಕೆ ಮುಂಚೆ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ, ಬೆಲ್ ಬಟನ್ ಐಕಾನ್ ಕ್ಲಿಕ್ ಮಾಡಿರುವ ದಯವಿಟ್ಟು ಕ್ಲಿಕ್ ಮಾಡಿ. ನಿಮಗೆ ನಾನು ಹಾಕೋ ಯಾವುದೇ ವಿಡಿಯೋ ಆಗಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬೆಲ್ ಬಟನ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ. ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡೋದು, ಜೊತೆಗೆ ನಿಮಗೆ ನೋಟಿಫಿಕೇಷನ್ ಬಂದ ತಕ್ಷಣ ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಯಾವುದಾದ್ರೂ ಪ್ರಾಪರ್ಟಿ ನಿಮಗೆ ಕಾಣ್ತು ಅಂದರೆ ಇಮ್ಮಿಡಿಯೇಟ್ಲಿ ಕಾಲ್ ಮಾಡ್ಬೋದು. ಆ ಒಂದು ಉದ್ದೇಶಕ್ಕೆ ನಾವು ರಿಕ್ವೆಸ್ಟ್ ಮಾಡೋದು. ಸೊ ಬನ್ನಿ, ಈಗ ಈ ಮನೆಯ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ನಾನು ಫ್ರಂಟ್ ಎಲಿವೇಷನ್ನು, ಫ್ರಂಟ್ ವ್ಯೂ ಎಲ್ಲ ತೋರಿಸಿದ್ದೀನಿ, ನೀವೆಲ್ಲ ನೋಡಿದ್ರಿ. ನೋಡಿ, ಸುತ್ತ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ನಿಮಗೆ ಈ ಕಡೆ ಲೆಫ್ಟಲ್ಲೂ 1.5 ಅಡಿ, ರೈಟ್ ಸೈಡಲ್ಲೂ ಕೂಡ 1.5 ಅಡಿ, ಜೊತೆಗೆ 2 ಕಾರ್ ಪಾರ್ಕಿಂಗು. ನಿಮಗೆ ಒಂದು ಮ್ಯಾನ್ ಎಂಟ್ರಿ ಆಗೋಕ್ಕೆ ಒಂದು ಗೇಟ್ ಕೊಟ್ಟಿದ್ದಾರೆ, ಆಮೇಲೆ ಕಾರ್ ಪಾರ್ಕಿಂಗ್ ಎಂಟ್ರಿ ಆಗೋಕ್ಕೆ ಅಂತ ಅದು ಒಂದು ಗೇಟ್ ಕೊಟ್ಟಿದ್ದಾರೆ. 2 ಕಾರ್ನ ನೀವು ಪಾರ್ಕ್ ಮಾಡ್ಬೋದು, ಜೊತೆಗೆ 1, 2, 3 ಬೈಕ್ನೂ ಕೂಡ ಪಾರ್ಕ್ ಮಾಡ್ಬೋದು. ಇಲ್ಲಿ ಇದ್ರ ಜೊತೆಗೆ ಪಾರ್ಕಿಂಗಲ್ಲಿ ಇದ್ರ ಜೊತೆಗೆ ನಿಮಗೆ ಓನ್ ಬೋರ್ವೆಲ್ನ ಕಾಣ್ಬೋದು. ಅದ್ರ ಜೊತೆಗೆ ನಿಮಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂದರೆ ಒಂದು 10 ಅಡಿ ಆಳ ಇರೋಂಗೆ ಒಂದು ಬಾವಿ ಕೂಡ ಈ ಒಂದು ಪ್ರಾಪರ್ಟಿಯಲ್ಲಿ ಪಾರ್ಕಿಂಗಲ್ಲಿ ನೀವು ಕಾಣ್ಬೋದು. ಸೊ ಅದು ಬೀಗ ಹಾಕಿತ್ತು, ಹಂಗಾಗಿ ನಾನು ಅದನ್ನು ತೋರ್ಸೋಕ್ಕಾಗಿಲ್ಲ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಹಿಂದಿನ ಕಾಲದಲ್ಲಿ ಯಾಕೆ ಮಾಡ್ತಿದ್ರು ಅಂದರೆ, ಏನಾದರೂ ಈ ಥರ ನೀರಿನ ಸಮಸ್ಯೆ ಬಂತು ಅಂದರೆ ಆ ಥರ ಮಾಡೋದ್ರಿಂದ ನೀರು ಅದೇ ಪ್ಲೇಸಲ್ಲಿ ಇಂಗೋದ್ರಿಂದ ಬೋರ್ವೆಲ್ಗೂ ಕೂಡ ಅದು ನೀರು ಇಂಗೋದ್ರಿಂದ ನೀರು ಕೆಳಮಟ್ಟದಲ್ಲಿ ನೀರು ಸ್ಟಾಕ್ ಆಗೋದ್ರಿಂದ ಬೋರ್ವೆಲ್ ನಿಂತೋಗೋದು ಸಮಸ್ಯೆ ಇರೋದಿಲ್ಲ. ಬೋರ್ವೆಲ್ಲಲ್ಲೂ ಕೂಡ ನೀರು ಸರಾಗವಾಗಿ ಎಲ್ಲ ಟೈಮಲ್ಲೂ ಬರ್ತಾ ಇರುತ್ತೆ. ಆ ಒಂದು ಉದ್ದೇಶಕ್ಕೆ ಆ ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇದನ್ನು ಕೂಡ ಮಾಡಿದ್ದಾರೆ. ಸೊ ಗ್ರೌಂಡ್ ಫ್ಲೋರಲ್ಲಿ 2 2 BHK ಮನೆ, ಸಾರಿ 2 ಅಲ್ಲ, ಒಂದೇ 2 BHK ಮನೆ ಇರೋದು. ಆ ಒಂದು 2 BHK ಮನೆ ಬಾಡಿಗೆಗೆ ಇದ್ದಾರೆ. ಸೊ ಅವರಿಗೆ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಅದನ್ನು ತೋರಿಸಿಲ್ಲ ನಿಮಗೋಸ್ಕರ. ಸೊ ಅದಕ್ಕೆ ಕ್ಷಮೆ ಇರಲಿ. ಆ ಒಂದು 2 BHK ಮನೆಗೆ ಈಗ ಇವರು ಕಟ್ಟಿಸಿದಾಗೆ ಸ್ಟಾರ್ಟಿಂಗಿಂದ ಇರೋದಕ್ಕೆ ಅವರು ರೆಂಟ್ ಕೊಡ್ತಾ ಇರೋದು ಬಂದ್ಬಿಟ್ಟು 10,000 ರೂಪಾಯಿ ಕೊಡ್ತಾಯಿದ್ದಾರೆ. ಆ್ಯಕ್ಚುಲಿ ಈ ಒಂದು ಏರಿಯಾದಲ್ಲಿ, ಈ ಏರಿಯಾ ಹೇಳ್ಬಿಡ್ತೀನಿ, ಏರಿಯಾ ಯಾವುದು ಅಂದರೆ ಡಿ ಗ್ರೂಪ್ ಎಂಪ್ಲಾಯೀಸ್ ಲೇಔಟ್, ಅಂದ್ರಳ್ಳಿ ಹತ್ರ ಬರೋ ಡಿ ಗ್ರೂಪ್ ಎಂಪ್ಲಾಯೀಸ್ ಲೇಔಟ್. ಆ ಏರಿಯಾದಲ್ಲಿ ಮಿನಿಮಮ್ 18ರಿಂದ 20,000 ರೂಪಾಯಿ ಡಬಲ್ BHK ಮನೆಗೆ ಕೊಡ್ತಾರೆ. ಇವರು ಸ್ಟಾರ್ಟಿಂಗ್ ಮನೆ ಕಟ್ಟಿದಾಗಿಂತಲೂ ಅವರೇ ಇರೋದ್ರಿಂದ ಈಗ 10,000 ರೂಪಾಯಿ ಮಾತ್ರ ಕೊಡ್ತಾಯಿದ್ದಾರೆ.
ಈಗ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗಿದ್ದೀನಿ. ಫಸ್ಟ್ ಫ್ಲೋರಲ್ಲಿ ಓನರ್ ಇರೋದು. ಸೊ ಇದನ್ನು ಫಸ್ಟ್ ಫ್ಲೋರಲ್ಲೂ ಕೂಡ 2 BHK ಮನೆ ಅವೈಲೇಬಲ್ ಇರುತ್ತೆ. ಓನರೇ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ನಾನು ಲಿವಿಂಗ್ ಏರಿಯಾ ಹಾಲ್ನ ನಾನು ತೋರಿಸ್ತಾ ಇದ್ದೀನಿ. ಮೇಂಟೆನೆನ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಒಳಗಡೆ ಎಲ್ಲ ನನಗನ್ಸಂಗೆ 2-3 ಸರಿ ಪೇಂಟಿಂಗ್ ಮಾಡ್ಕೊಂಡಿದ್ದಾರೆ ಪ್ರತಿಯೊಂದು ಮನೆಗೂ. ಆದರೆ ಹೊರಗಡೆ ಇಲ್ಲಿವರೆಗೂ ಅಂದರೆ ಈ ಒಂದು ಪ್ರಾಪರ್ಟಿನ ಬಿಲ್ಡ್ ಮಾಡಿ 10 ವರ್ಷ ಆಗಿದೆ. 2015ರಲ್ಲಿ ಇದನ್ನು ಬಿಲ್ಡ್ ಮಾಡಿರೋದು. 10 ವರ್ಷ ಆಗಿದೆ. ಅಲ್ಲಿಂದ ಇಲ್ಲಿವರೆಗೂ ಇನ್ನೂ ಹೊರಭಾಗಕ್ಕೆ ಪೇಂಟಿಂಗೇ ಮಾಡಿಲ್ಲ. ಸೊ ಹಾಗಾಗಿ ನಿಮಗೆ ಹೊರಭಾಗದ ಲುಕ್ಕು ಸ್ವಲ್ಪ ನಿಮಗೆ ಅಷ್ಟಾಗಿ ಹಿಡಿಸದೇ ಇರ್ಬೋದು, ನೋಡೋಕ್ಕೆ ಚೆನ್ನಾಗಿ ಕಾಣದೇ ಇರ್ಬೋದು. ಆದರೆ ಮನೆ ಒಳಗಡೆ ಎಲ್ಲನೂ ಜೊತೆಗೆ ಮೇಂಟೆನೆನ್ಸು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ, ಅಡುಗೆ ಮನೆ ತೋರಿಸ್ತಾ ಇದ್ದೀನಿ. ಈ ಒಂದು ಡಬಲ್ BHK ಮನೆಗೆ, ಓನರ್ ಇರೋ ಮನೆಗೆ ಫುಲ್ಲು ಇಂಟೀರಿಯರ್ ಮಾಡಿದ್ದಾರೆ. ಕೆಳಗಡೆ ಕಿಚನ್ದು ವಾರ್ಡ್ರೋಬ್ಸ್ ಎಲ್ಲ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ ಕೂಡ ಅವೈಲೇಬಲ್ ಇದೆ. ಫ್ಲೋರಿಂಗ್ ಕಂಪ್ಲೀಟಾಗಿ ನಿಮಗೆ ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ವಿಶೇಷ ಅಂದರೆ ಈ ಒಂದು ಬಿಲ್ಡಿಂಗು ಕನ್ಸ್ಟ್ರಕ್ಟ್ ಆಗಿರೋದು ಪ್ಯೂರ್ ಮರಳು ಮತ್ತು ಕೆಂಪಿಟ್ಟಿಗೆಯಲ್ಲಿ ಈ ಒಂದು ಬಿಲ್ಡಿಂಗು ಕನ್ಸ್ಟ್ರಕ್ಟ್ ಆಗಿರೋದು. ಈ ಒಂದು ಬಿಲ್ಡಿಂಗ್ನ ಮೆಜರ್ಮೆಂಟು ನಾನು ಹೇಳಿಲ್ಲ ಅನಿಸುತ್ತೆ, ಈಗ ಹೇಳ್ತಾ ಇದ್ದೀನಿ ನೋಡಿ. ಇದು 30ಗೆ 40 ಮೆಜರ್ಮೆಂಟು. 30ಗೆ 40 1200 ಸ್ಕ್ವೇರ್ ಫೀಟಲ್ಲಿ ಬಿಲ್ಡ್ ಆಗಿರೋದು. ನಿಮಗೆ ಇದು ಈಸ್ಟ್ ಫೇಸು ಸೈಟ್ ಆಗಿರುತ್ತೆ. ಈಸ್ಟು ಪ್ಲಸ್ ನಾರ್ತ್ ಡೋರು ಅವೈಲೇಬಲ್ ಇರ್ತವೆ. ಆಲ್ಮೋಸ್ಟ್ ಈಗಂತೂ ಯಾರೇ ಅಫಿಷಿಯಲ್ ಯಾರೇ ಆಗಲಿ ಆಲ್ಮೋಸ್ಟ್ ಕೇಳೋದು ಈಸ್ಟು ಇಲ್ಲ ನಾರ್ತ್ ಫೇಸ್ ಸೈಟ್ಗಳನ್ನ ಮಾತ್ರ ಕೇಳ್ತಾರೆ. ಸೊ ಅದಕ್ಕೂ ಕೂಡ ಇದು ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಈಗ ನೋಡಿ, ಫಸ್ಟ್ ಬೆಡ್ರೂಮ್ಗೆ ಎಂಟ್ರಿ ಆಗಿದ್ದೀನಿ. ನೀವು ಬಂದು ಇದನ್ನು ವಿಸಿಟ್ ಮಾಡಿ ನಿಮಗೇನ ಓಕೆ ಆಯಿತು ಅಂದರೆ ನೀವು ಜಸ್ಟು ಹೊರಗಡೆ ಒಂದು ಕೋಟ್ ಪೇಂಟಿಂಗ್ ಮಾಡಿಬಿಟ್ರೆ ಇನ್ನೂ ಏನಿಲ್ಲ ಅಂದರೂ 40ರಿಂದ 50 ವರ್ಷ ಬಾಳಿಕೆ ಬರುವಂಥ ಮನೆ ಇದಾಗಿರುತ್ತೆ. ನೋಡಿ, ಈ ಬೆಡ್ರೂಮ್ಗೆ ಇದು ಮಾಸ್ಟರ್ ಬೆಡ್ರೂಮ್. ಇದು ಅಟ್ಯಾಚ್ ಬಾತ್ರೂಮ್ನ ನೀವು ಗಮನಿಸ್ಬೋದು. ಪಕ್ಕಾ ವಾಸ್ತು ಪ್ರಕಾರನೇ ಕಟ್ಟಿರೋ ಒಂದು ಬಿಲ್ಡಿಂಗ್ ಇದು. ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಇದೆ. ಈ ಕಡೆ ಕುಬೇರ ಮೂಲೆಯಲ್ಲಿ ಬೆಡ್ರೂಮ್ನ ಕೊಟ್ಟಿದ್ದಾರೆ. ನೋಡಿ, ದೇವ್ರ ಮನೆ ಕೂಡ ನೀವು ಗಮನಿಸ್ಬೋದು. ಒಳಗಡೆ ಕುತ್ಕೊಂಡು ಪೂಜೆ ಮಾಡ್ಬೋದು, ಅಷ್ಟು ಸ್ಪೇಷಿಯಸ್ ಆಗಿ ಅದನ್ನು
ಮಾಡಿದ್ದಾರೆ. ಇದು ಸೆಕೆಂಡ್ ಬೆಡ್ರೂಮ್. ಇದು ಮೇನ್ ಡೋರು, ಪೂಜಾ ಡೋರು ಒಳ್ಳೆ ವುಡ್ನ ಯೂಸ್ ಮಾಡಿದ್ದಾರೆ, ಕ್ವಾಲಿಟಿ ವುಡ್ಡು. ವುಡ್ ವರ್ಕು ಅಷ್ಟೇ ತುಂಬಾ ಚೆನ್ನಾಗಿದೆ, ಮೇಂಟೇನು ಕೂಡ ಅಷ್ಟೇ ಚೆನ್ನಾಗಿದೆ. ಇಲ್ಲಿ ವಾಟರ್ ಕನೆಕ್ಷನ್ನು ಆವಾಗಲೇ ಹೇಳ್ದಂಗೆ ಬೋರ್ವೆಲ್ ಇದೆ, CMC ವಾಟರ್ ಕನೆಕ್ಷನ್ ಇದೆ, ಜೊತೆಗೆ ಕಾವೇರಿ ಇಲ್ಲಿ ವೀಕ್ಲಿ ಒನ್ಸ್, ಈಗ ಅಟ್ ಪ್ರೆಸೆಂಟ್ ಒಂದು ವಾರಕ್ಕೆ ಒಂದು ಸರಿ ಬಿಡ್ತಾ ಇದ್ದಾರೆ. ಸೊ ಹಂಗಾಗಿ ನಿಮಗೆ ನೀರಿಗೆ ಯಾವುದೇ ರೀತಿಯ ಸಮಸ್ಯೆ ಅಂತೂ ಈಗಲೂ ಇಲ್ಲ, ಫ್ಯೂಚರಲ್ಲೂ ಇಲ್ಲ. ಜೊತೆಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇರೋದ್ರಿಂದ ಕಂಪ್ಲೀಟಾಗಿ ನೀರಿಗೆ ಅಂತೂ ಸಮಸ್ಯೆನೇ ಇರೋದಿಲ್ಲ. ನೋಡಿ, ಸೇಫ್ಟಿ ಗೇಟ್ನು ಕೂಡ ಗಮನಿಸ್ಬೋದು ಫಸ್ಟ್ ಫ್ಲೋರಲ್ಲಿ. ಈಗ ಬನ್ನಿ, ಗ್ರೌಂಡು ಫಸ್ಟು ಆಯಿತು. ಗ್ರೌಂಡಲ್ಲೂ ಒಂದು 2 BHK, ಫಸ್ಟಲ್ಲೂ ಕೂಡ 2 BHK. ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಈ ಒಂದು ಪ್ರಾಪರ್ಟಿಯ ಓನರ್ ಕೋಟಿಂಗ್ ಪ್ರೈಸ್ 1,90,00,000 ಹೇಳ್ತಾರೆ. ನಾನು ಬೇರೆ ಇಲ್ಲಿ ಒಂದೆರಡು ಮೂರು ಹೊಸ ಮನೆಗಳು ಇದ್ದಾವೆ, ಒಂದೆರಡು ಮೂರು ಬೇರೆ ಹಳೆ ಮನೆಗಳು ಇದ್ದಾವೆ. ಅವನು ಕೂಡ ಮುಂದೆ ವಿಡಿಯೋ ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ತೋರಿಸ್ಕೊಡ್ತೀನಿ. ಅವೆಲ್ಲದಕ್ಕೂ ಹೋಲಿಸಿದ್ರೆ ರೇಟಲ್ಲೂ ಇದು ವರ್ತಿದೆ. ಜೊತೆಗೆ ಮೇಂಟೆನೆನ್ಸು, ಏರಿಯಾ, ಆಮೇಲೆ ಫೇಸಿಂಗು, ಆಮೇಲೆ ರೋಡು ವೈಡಿಂಗು ಎಲ್ಲನೂ ತುಂಬಾ ಚೆನ್ನಾಗಿರೋ ಪ್ರಾಪರ್ಟಿ ಇದು. ಬೇರೆ ಎಲ್ಲ ನಾನು ಇನ್ನೂ ಎಕ್ಸ್ಟ್ರಾ ಯಾವುದಿದೆಯೋ ಅದಕ್ಕೆಲ್ಲ ಹೋಲಿಸಿದ್ರೆ ಇದು ಬೆಸ್ಟ್ ಪ್ರಾಪರ್ಟಿ ಆಗಿದೆ. $1,90,00,000 30-40 ಕಟ್ಟಿರೋ ಬಿಲ್ಡಿಂಗ್ ಇದು. ಈ ಒಂದು ಏರಿಯಾದಲ್ಲಿ ಡಿ ಗ್ರೂಪ್ ಎಂಪ್ಲಾಯೀಸ್ ಲೇಔಟಲ್ಲಿ ನೀವು ಬಂದು ಸುಮ್ಮನೆ ಜಸ್ಟ್ ಇದ್ರ ಸುತ್ತಮುತ್ತ ನೀವು ವಿಚಾರ ಮಾಡಿದ್ರು ಸಾಕು, ನಿಮಗೆ ಇಲ್ಲಿನ ಸೈಟ್ ವ್ಯಾಲ್ಯೂ ಗೊತ್ತಾಗ್ಬಿಡುತ್ತೆ. ನಾನು ಗೊತ್ತಿದ್ದಂಗೆ ಈ ಒಂದು ಏರಿಯಾದಲ್ಲಿ ಸೈಟ್ ವ್ಯಾಲ್ಯೂ ಬಂದ್ಬಿಟ್ಟು 10,500ದಿಂದ 12,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ಗೆ ಇಲ್ಲಿ ಈಗ ರನ್ನಿಂಗ್ ಇದೆ. ಸೊ ನೀವು ಕಂಪೇರ್ ಮಾಡ್ತೀನಿ ಅಂದರೆ ಬಿಲ್ಡಿಂಗ್ ವ್ಯಾಲ್ಯೂ ಆಮೇಲೆ ಸೈಟ್ ವ್ಯಾಲ್ಯೂ ಎಲ್ಲ ಆ್ಯಡ್ ಮಾಡಿ ನೀವು ಓನರ್ ಕೋಟಿಂಗ್ ಎಷ್ಟು 1,90,00,000 ಹೇಳ್ತಾಯಿದ್ರೆ ಕಂಪೇರ್ ಮಾಡ್ತೀನಿ ಅಂತ ನೋಡಿದ್ರೆ ಜಸ್ಟ್ ಇವಾಗ 10,000 ಪರ್ ಸ್ಕ್ವೇರ್ ಫೀಟ್ ಅಂತ ಸೈಟ್ ತೊಗೊಂಡ್ರೆ 1,20,00,000 ಬರೀ ಸೈಟ್ ವ್ಯಾಲ್ಯೂಗೆ ಬಂದ್ಬಿಡುತ್ತೆ. ಇನ್ನು 70 ಲಕ್ಷ ಅಂದರೆ 1,90,00,000 1,20,00,000 ಮೈನಸ್ ಆದರೆ ಇನ್ನು 70 ಲಕ್ಷ ಬಿಲ್ಡಿಂಗ್ ವ್ಯಾಲ್ಯೂನ ಕೋಟ್ ಮಾಡ್ತಾಯಿದ್ದಾರೆ. ಸೊ ಅದನ್ನು ನೀವು ಕಂಪೇರ್ ಮಾಡಿ. ಈಗ ಅಟ್ ಪ್ರೆಸೆಂಟ್ 1 ಚದರ ಅಡಿಗೆ 2.5 ಲಕ್ಷ, 1 ಚದರ ಅಡಿಗೆ ವಿತ್ ಇಂಟೀರಿಯರ್ 2.5 ಲಕ್ಷ ಕೋಟ್ ಮಾಡ್ತಾಯಿದ್ದಾರೆ.
ಸೊ ಇದು ಹಳೆ ಬಿಲ್ಡಿಂಗ್ ಆಗಿರೋದ್ರಿಂದ ಒಂದು 10 ವರ್ಷ ಹಳೆ ಬಿಲ್ಡಿಂಗ್ ಆಗಿರೋದ್ರಿಂದ ನೀವು ಬೇಕಾದ್ರೆ 1.5 ಲಕ್ಷ ತಗೊಳ್ಳಿ. ಸೊ ಒಟ್ಟು ಚದರ ಈ ಮನೆಯಲ್ಲಿ ಒಟ್ಟು ಚದರ ಬಂದ್ಬಿಟ್ಟು ಎಷ್ಟು ಚದರ ಕಟ್ಟಿದ್ದಾರೆ ಅಂದರೆ ಒಟ್ಟು 39 ಚದರ ಕಟ್ಟಿದ್ದಾರೆ. ಗ್ರೌಂಡಲ್ಲಿ 12 ಚದರ, ಫಸ್ಟ್ ಫ್ಲೋರಲ್ಲಿ 12 ಚದರ, ಸೆಕೆಂಡ್ ಫ್ಲೋರಲ್ಲೂ ಕೂಡ 12 ಚದರ, ಮೇಲೆ ಥರ್ಡ್ ಫ್ಲೋರಲ್ಲಿ ಒಂದು 3 ರಿಂದ 4 ಚದರ. ಒಟ್ಟು ನಿಮಗೆ 39 ರಿಂದ 40 ಚದರ ಬಿಲ್ಡ್ ಆಗಿರೋ ಒಂದು ಪ್ರಾಪರ್ಟಿ ಇದು. ಸೊ ನೀವು ಅದಕ್ಕೆ 1.5 ಲೆಕ್ಕ ಹಾಕೊಂಡ್ರು ಒಟ್ಟು 60 ಲಕ್ಷ ಆಗುತ್ತೆ. 1.5 ಲಕ್ಷ ಪರ್ ಚದರ ಅಡಿಗೆ ಕ್ಯಾಲ್ಕುಲೇಟ್ ಮಾಡಿದ್ರು ಒಟ್ಟು 60 ಲಕ್ಷ ಆಗುತ್ತೆ. ಸೊ 1,20,00,000 ಸೈಟ್ ವ್ಯಾಲ್ಯೂ ಜೊತೆಗೆ ಇಲ್ಲಿ ಬಿಲ್ಡಿಂಗ್ ವ್ಯಾಲ್ಯೂ ಬಂದ್ಬಿಟ್ಟು 60 ಲಕ್ಷ ಆಗ್ತಾಯಿದೆ. ಸೊ ಎರಡು ಆ್ಯಡ್ ಮಾಡಿದ್ರೆ 1,80,00,000 ಬರುತ್ತೆ. ಜೊತೆಗೆ ಅವರು ಇಲ್ಲಿ ನೆಕ್ಸ್ಟ್ ಇದನ್ನು ಮಾರಿ ನೆಕ್ಸ್ಟ್ ಇನ್ನೊಂದು ಕಡೆ ಹೋಗಬೇಕು ಅಂದಾಗ ಅವರು ಒಂದು ಸ್ವಲ್ಪ ಪ್ರಾಫಿಟ್ ಆದರೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಂಗಾಗಿ ಅವ್ರು ಕೋಟ್ ಮಾಡ್ತಾರೆ 1,90,00,000 ಕೋಟ್ ಮಾಡ್ತಾಯಿದ್ದಾರೆ. ಸೊ ಇವೆಲ್ಲದು ಪಾಯಿಂಟ್ಸ್ನ ಗಮನಿಸಿದ್ರೆ ಏನು ಓನರ್ ಕೋಟಿಂಗ್ ಪ್ರೈಸ್ ಇದೆಯೋ ಅದು ತುಂಬಾ ಕರೆಕ್ಟಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಡಾಕ್ಯುಮೆಂಟ್ಸ್ ವಿಷಯಕ್ಕೆ ಬಂದರೆ ಡೈರೆಕ್ಟ್ ಇದು ಗೌರ್ಮೆಂಟಿಂದ ಇವ್ರಿಗೆ ಫಸ್ಟ್ ಅಲಾಟಿ ಆಗಿರೋದು, ಅಂದರೆ ಫಸ್ಟ್ ಪರ್ಸನ್ ಗೌರ್ಮೆಂಟ್ ಕಡೆಯಿಂದ ಇವರಿಗೆ ಅಲಾಟ್ ಆಗಿರೋ ಒಂದು ಪ್ರಾಪರ್ಟಿ ಇದು. ಇವರೇ ಫಸ್ಟ್ ಪರ್ಸನ್ ಆಗಿರ್ತಾರೆ. ಈಗ ನೆಕ್ಸ್ಟ್ ಯಾರಾದರೂ ತೊಗೊಂಡೆ ಅವರು ಸೆಕೆಂಡ್ ಓನರ್ ಆಗಿರ್ತಾರೆ. ಇದು BBMP ಲಿಮಿಟಲ್ಲಿ ಬರುತ್ತೆ. ಬಿ ಖಾತಾ ಪ್ರಾಪರ್ಟಿ ಆಗಿರುತ್ತೆ. ಜೊತೆಗೆ ಈ ಖಾತಾ ಕೂಡ ಅಪ್ಲೈ ಮಾಡಿದ್ದಾರೆ. ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಅಂದರೆ 1 ವೀಕಲ್ಲಿ ಆ ಒಂದು ಖಾತಾ ಕೂಡ ಸಿಕ್ಬಿಡುತ್ತೆ. ಸೊ ಯಾರಾದರೂ ಒನ್ ಶಾಟ್ ಪೇಮೆಂಟ್ ಇರೋರಾದರೆ ಬೇಕಾದ್ರೆ ನೀವು ವಿತಿನ್ 1 ವೀಕಲ್ಲಿ ರಿಜಿಸ್ಟರ್ ಮಾಡ್ಬೋದು. ಇಲ್ಲಾಂದರೆ ಯಾರಾದರೂ ಲೋನ್ಗೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ಆಲ್ಮೋಸ್ಟ್ ಏನೋ ಒಂದು ಅಗ್ರಿಮೆಂಟ್ ಹಾಕ್ಕೊಂಡು ವಿತಿನ್ 1 ಮಂತಲ್ಲಿ ನೀವು ಲೋನ್ ಪ್ರೋಸೆಸ್ ಎಲ್ಲ ಮುಗಿಸ್ಕೊಂಡು ರಿಜಿಸ್ಟರ್ ಮಾಡ್ಕೊಬೋದು. ಸೊ ಬನ್ನಿ ಈಗ ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆಗಿದ್ದೀನಿ. ಸೆಕೆಂಡ್ ಫ್ಲೋರಲ್ಲಿ 2 ಸಿಂಗಲ್ BHK ಮನೆ ಅವೈಲೇಬಲ್ ಇದ್ದಾವೆ. ಈ 2 ಸಿಂಗಲ್ BHK ಮನೆಗೆ ಯಾವುದೇ ರೀತಿ ಇಂಟೀರಿಯರ್ ಆಗಿರೋದಿಲ್ಲ. ಬಟ್ ನೀವು ಏನಾದರೂ ಮಾಡಿಸ್ಕೊತೀನಿ ಅಂದರೆ ಮ್ಯಾಕ್ಸಿಮಮ್ ಇಂಟೀರಿಯರ್ಗೆ ಒಂದು 3 ರಿಂದ 4 ಲಕ್ಷ ಆಗ್ಬೋದು. ಈ 2 ಸಿಂಗಲ್ BHK ಜೊತೆಗೆ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಅದು ಇಂಟೀರಿಯರ್ ಆಗಿದೆಯೋ ಇಲ್ವೋ ನಾನು ಗಮನಿಸಿಲ್ಲ, ಯಾಕಂದರೆ ನಾನು ಅದನ್ನು ತೋರ್ಸೋಕ್ಕಾಗಿಲ್ಲ. ಸೊ ಅದನ್ನು ತೊಗೊಂಡ್ರೆ 3 ರಿಂದ 4 ಲಕ್ಷದಲ್ಲಿ ಇಂಟೀರಿಯರು ಕಂಪ್ಲೀಟ್ ಆಗುತ್ತೆ. ಜೊತೆಗೆ ನೀವು ಈ ಪ್ರಾಪರ್ಟಿ ತೊಗೊಂಡ್ರೆ ಹೊರಗಡೆ ಪೇಂಟಿಂಗ್ ಮಾಡಿಸಿದ್ರೆ ಅದು ಒಂದು 5 ಲಕ್ಷ ಅಂದ್ಕೊಂಡ್ರು ಮ್ಯಾಕ್ಸಿಮಮ್, ನಾನು ಅಷ್ಟೊಂದು ಆಗಲ್ಲ, 3 ರಿಂದ ಹೊರಗಡೆ ಪೇಂಟಿಂಗಿಗೆ ನನಗನ್ಸಂಗೆ 3 ಲಕ್ಷ ಆಗ್ಬೋದು ಅಷ್ಟೇ. ಸೊ ಇಲ್ಲೊಂದು ಇಂಟೀರಿಯರ್ಗೆ 4 ಲಕ್ಷ ಅಂತ ತೊಗೊಂಡ್ರು, ಪೇಂಟಿಂಗ್ ಒಂದು 3 ಲಕ್ಷ ತೊಗೊಂಡ್ರು 7 ಲಕ್ಷ ಮಾತ್ರ ಖರ್ಚು ಬರುತ್ತೆ ಅಷ್ಟೇ.
ಎಕ್ಸ್ಟ್ರಾ ಖರ್ಚು. ಆಮೇಲೆ ರಿಜಿಸ್ಟ್ರೇಷನ್ ಖರ್ಚು ಅದು ಕೂಡ ಒಂದು 5ರಿಂದ 6 ಲಕ್ಷ ಖರ್ಚಾಗ್ಬೋದು. ಒಟ್ಟು ಈ ಬಿಲ್ಡಿಂಗ್ನ ನೀವು ತೊಗೊಂಡು ನೀಟಾಗಿ ಎಲ್ಲ ಮತ್ತೆ ರೀಪೇಂಟಿಂಗು ಇಂಟೀರಿಯರ್ ಮಾಡಿಸ್ಕೊತೀನಿ ಅಂದರೆ ಮ್ಯಾಕ್ಸಿಮಮ್ 10ರಿಂದ 12 ಲಕ್ಷ ಎಕ್ಸ್ಟ್ರಾ ಖರ್ಚು ಬರುತ್ತೆ, ರಿಜಿಸ್ಟ್ರೇಷನ್ನು ಎಲ್ಲ ಸೇರಿ. ಸೊ ಈಗ 3rd ಫ್ಲೋರ್ಗೆ ಎಂಟ್ರಿ ಆಗಿದ್ದೀನಿ. ಇಲ್ಲಿ ರೂಮು, ಅಟ್ಯಾಚ್ ಬಾತ್ರೂಮು ಅವೈಲೇಬಲ್ ಇರುತ್ತೆ. ಇವರು ಸೇಲ್ ಮಾಡೋ ಒಂದು ಉದ್ದೇಶ ಇದ್ದಿದ್ದರಿಂದ ಈ ಒಂದು ರೂಮು, ಅಟ್ಯಾಚ್ ಬಾತ್ರೂಮ್ ಮನೆನ ಯಾರಿಗೂ ಬಾಡಿಗೆಗೆ ಕೊಟ್ಟಿಲ್ಲ. ಇದು ಖಾಲಿನೇ ಇತ್ತು. ಟೆರೆಸ್ನ ಗಮನಿಸ್ಬೋದು. ಇದು ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ಟೆ ಒಗೆಯೋಕ್ಕೂ ಕೂಡ ಆಪ್ಷನ್ ಇದೆ. ಇದ್ರ ಮೇಲೆ ರೂಮ್ ಮೇಲೆ ಸೋಲಾರ್ 2 ಸೋಲಾರ್ ಇದ್ದಾವೆ. ಓನರ್ ಮನೆಗೆ ಮಾತ್ರ ಸೋಲಾರ್ ಕನೆಕ್ಷನ್ ಹಾಕ್ಕೊಂಡಿದ್ದಾರೆ. ಜೊತೆಗೆ 2 ವಾಟರ್ ಟ್ಯಾಂಕ್ ಅವೈಲೇಬಲ್ ಇದೆ, 1000 ಲೀಟರ್ಸ್ದು. ನೋಡಿ, ಆ ರೂಮ್ಗೆ ಎಂಟ್ರಿ ಆಗಿದ್ದೀನಿ. ಜಸ್ಟು ಒಂದು ರೂಮ್, ಒಂದು ಹಾಲು, ಅಟ್ಯಾಚ್ ಬಾತ್ರೂಮು ಅವೈಲೇಬಲ್ ಇದೆ. ನೀವು ಬೇಕಾದರೆ ಒಂದು ಕಿಚನ್ನು ಕೂಡ ನೀವು ಕನ್ಸ್ಟ್ರಕ್ಟ್ ಮಾಡ್ಕೊಬೋದು. ಈ ಕಡೆ ಅಗ್ನಿ ಮೂಲೆಯಲ್ಲಿ ಅದಕ್ಕೂ ಆಪ್ಷನ್ ಇದೆ. ಅದನ್ನು ಮಾಡ್ಕೊಂಡು ಹಾಲು ದೊಡ್ಡದಾಗಿರೋದ್ರಿಂದ ಆರಾಮ್ಸೆ ಕನ್ಸ್ಟ್ರಕ್ಟ್ ಮಾಡ್ಬೋದು ಕಿಚನ್ನು ಕೂಡ. ಈಗ ಯಾವುದೇ ಪ್ರಾಪರ್ಟಿ ತೊಗೊಳ್ಳಿ, ಈಗ ಮಿನಿಮಮ್ ಈ ಒಂದು ಏರಿಯಾದಲ್ಲೇ ಆಗಲಿ ಮತ್ತೊಂದು ಏರಿಯಾದಲ್ಲೇ ಆಗಲಿ ತುಂಬ ಹಳೆಯದಾಗಿತ್ತು, ಆಮೇಲೆ ಅವ್ರಿಗೇನಾದರೂ ಸಾಲ ಜಾಸ್ತಿ ಮಾಡ್ಕೊಂಡಿದ್ರೆ ಮಾತ್ರ ಕಮ್ಮಿಗೆ ಕೊಡ್ತಾರೆ. ಇಲ್ಲಾಂದರೆ ಆಲ್ಮೋಸ್ಟ್ ಕಮ್ಮಿಗೆ ಯಾರೂ ಕೊಡಲ್ಲ. ಮಿನಿಮಮ್ ಈಗಂತೂ 20-30 ಮೆಜರ್ಮೆಂಟಲ್ಲೇ 75 ಲ್ಯಾಕ್ಸ್ ಹೇಳ್ತಾರೆ ಒಂದು ಗ್ರೌಂಡು ಫಸ್ಟು ಮನೆಗೆ. ಸೊ ಯಾರಾದರೂ ಆ ರೀತಿಯಲ್ಲಿ ಎಕ್ಸೆಪ್ಟ್ ಮಾಡ್ತಾಯಿದ್ರು ಮನೆಗಳು ಅವೈಲೇಬಲ್ ಇದ್ದಾವೆ. 30-40ಯಲ್ಲೂ ಮನೆಗಳು ಇದ್ದಾವೆ, 20-40 ಮೆಜರ್ಮೆಂಟಲ್ಲೂ ಇದ್ದಾವೆ. ಸೊ ಮಿನಿಮಮ್ 75ಇಂದ ಸ್ಟಾರ್ಟ್ ಆಗಿ ಅಪ್ ಟು 3 crore ಮನೆಗಳು ಅವೈಲೇಬಲ್ ಇದ್ದಾವೆ. ಯಾರಾದರೂ ನೀವು ನಿಮ್ಮ ಮನೆ ಮಾಡ್ತಾಯಿದ್ರು ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಚಾನಲ್ನಲ್ಲಿ ಆ ಒಂದು ಮನೆಯ ವಿಡಿಯೋ ಮಾಡಿ ಪ್ರಮೋಷನ್ ಕೂಡ ಮಾಡಿಕೊಡ್ತೀನಿ. ಸೈಟ್ ಆಗಲಿ, ಮನೆ ಆಗಲಿ, ಇಲ್ಲ ಲ್ಯಾಂಡ್ ಆಗಲಿ ಕೂಡ ಮಾರೋ ಉದ್ದೇಶ ಇದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ತಗೊಳ್ಳೋ ಉದ್ದೇಶ ಇರೋರು ಕೂಡ ನನ್ನ ಚಾನಲ್ನ ಗಮನಿಸಿದ್ರೆ ನಿಮಗೆ ನಿಮ್ಮ ಬಜೆಟ್ ಮನೆಗಳು 100% ಸಿಗ್ತವೆ. ಸೊ ಯಾವುದು ನಿಮಗೆ ಓಕೆ ಅನಿಸುತ್ತೋ ಆ ಒಂದು ಮನೆಗೆ ವಿಸಿಟ್ ಮಾಡ್ಬೋದು. ಇನ್ನು ಯಾವುದೇ ರೀತಿಯ ಪ್ರಾಪರ್ಟಿ ರಿಲೇಟೆಡ್ ಡೌಟ್ಸ್ಗಳಿದ್ರೆ, ಡೀಟೇಲ್ಸ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬೋದು. ಎನಿವೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.